ಪರಮಾತ್ಮ, ನನ್ನ ಸಂಗಡ ಬರುವೆಯಾ? ನಿನ್ನಲ್ಲಿ ಅತಿ ರಹಸ್ಯವಾದ ವಿಚಾರವನ್ನು ತಿಳಿಸಬೇಕಾಗಿರುವುದು. ಆಗಬಹುದು ಪರಮಾತ್ಮ. ಪರಮಾತ್ಮ ಹರೇ ಪಾವನ ನಾಮ, ಪರಮಾತ್ಮ ಹರೇ ಪಾವನ ನಾಮ. ವಾಸುದೇವ, ಪಾಮರಾನೋಳು ಕೃಪೆಯ ತೋರಿದೆಯೇ ಸ್ವಾಮಿ. ಪಾಮರಾನೋಳು ಕೃಪೆಯ ತೋರಿದೆಯೇ ಸ್ವಾಮಿ. ಪರಮಾತ್ಮ ಹರೇ ಪಾವನ ನಾಮ. ವಾಸುದೇವ, ಹರಿಯದಾಯ ನನ್ನ ಇಳೆಯನು ಜನ್ಮ ಹರಿಯದಾಯ ನನ್ನ ದೇವದೇವಾನ ಬಾತ ಬಾಂಧವನೇ ಸ್ವಾಮಿ. ವಾಸುದೇವ, ದೇವದೇವಾನ ಬಾತ ಬಾಂಧವನೇ ಸ್ವಾಮಿ. ದೇವಾನ ಬಾಟ ಬಾಂಧವನೇ ಸ್ವಾಮಿ. ಪರಮಾತ್ಮ ಹರೇ ಪಾವನ ನಾಮ. ವಾಸುದೇವ, ಶ್ರೀರಮಣಂ ಅಖಿಲ ಗುಣಗಣ, ಶ್ರೀರಮಣಂ ಅಖಿಲ ಗುಣಗಣ ವಾರಿಜಿ ಸೋಮೋ ಸಮಸ್ತ ಜಗದಾನಂದ. ಕೃಷ್ಣ, ವಾರಿಜಿ ಬಬಲಾದಿನಿ, ವಾರಿಜ ಬಬಲಾದಿನಿ, ಈ ದಾರುಣಿಯೋ ನಿನಗೆ ಸಮನೇ ನಾ ಕುಲಹೀನನು ನಾ. ಪರಮಾತ್ಮ, ಬಲಲಿದ್ದೇನೆ ಸ್ವಾಮಿ, ತರಳನ ಆಧರಿಸಲು
ನನ್ನ ನಾಮ. ಕರ್ಣ, ಪರಮಾತ್ಮ, ಮಹಾಮಹಿಮನಾದ ನೀವು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ದುಡುಕಿ ಮಾತನಾಡಬೇಡ. ನಿನ್ನ ಧರ್ಮವು, ಬುದ್ಧಿಯು, ಸ್ಥೈರ್ಯವು, ಪ್ರಸ್ತಾಪವು ಕುಲಹೀನನಲ್ಲಿ ಕಂಡುಬರುವುದೇ? ಯೋಚಿಸಿ ನೋಡು. ಪರಮಾತ್ಮ, ನನ್ನ ಗುಣವು ಎಂಥದ್ದಾದರೂ ನಾನು ಓರ್ವ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ. ಕರ್ಣ, ಪರಮಾತ್ಮ, ಸುಕುಮಾರ ಬಾ, ಸುಕುಮಾರ ಬಾ, ದುರಧೀರ ಸುಕುಮಾರ ಬಾ, ಕುಲಹೀನನಲ್ಲ ಕೇಳೆನ್ನ ಮಾತ, ಕುಲಹೀನನಲ್ಲ ಕೇಳೆನ್ನ ಮಾತ, ರವಿ ಹಂಸದಲವತರಿಸಿದ ಸುಕುಮಾರ ಬಾ, ದುರಧೀರ ಸುಕುಮಾರ ಬಾ. ಕರ್ಣ, ಪರಮಾತ್ಮ, ಮಾತೆ ನಿನ್ನವಳು ಕುಂತಿ, ವರ ಪಾಂಡವರ ಜನನಿ. ಮಾತೆ ನಿನ್ನವಳು ಕುಂತಿ, ವರ ಪಾಂಡವರ ಜನನಿ. ದರೆಯ ಬೆಳಗುವ ರವಿಯ ಕರುಣದಿ, ದರೆಯ ಬೆಳಗುವ ರವಿಯ ಕರುಣದಿ, ಮಹಾಮಹಿಮನೆಂದೆನಿಸಿ ನೆರೆವರಗಿಸುತ್ತನು ಸುಕುಮಾರ ಬಾ, ದುರಧೀರ ಸುಕುಮಾರ ಬಾ. ತಳಮಳ ವೇದಕ್ಕೆ ಮನದ ಚಿಂತೆ ತೊರೆ, ಕರ್ಣ, ತಳಮಳ ವೇದಕ್ಕೆ ಮನದ ಚಿಂತೆ ತೊರೆ, ಅಮಿತ ಭುವನದೋ ಕೀರ್ತಿಯ ಪಡೆವೆ, ಅಮಿತ ಭುವನದೋ ಕೀರ್ತಿಯ ಪಡೆವೆ, ಘನತರ ಬೆಳೆಸಿದ ಮೇದಿನಿಯಳು ನೀ, ಘನತರ ಬೆಳೆಸಿದ ಮೇದಿನಿಯಳು ನೀ, ಮಹಾಮಹಿಮನೆಂದೆನಿಸಿ ನೆರೆವರಗಿಸುತ್ತನೆ ಸುಕುಮಾರ ಬಾ, ದುರಧೀರ ಸುಕುಮಾರ ಬಾ, ಸುಕುಮಾರ ಬಾ, ಸುಕುಮಾರ ಬಾ. ಕರ್ಣ, ನೀನು ಪರಮಾತ್ಮ. ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ, ಕುಂತಿದೇವಿಯೇ ನಿನ್ನ ತಾಯಿ, ಸೂರ್ಯನೇ ನಿನ್ನ ಜನಕ, ಲೋಕೈಕ ವೀರರಾದ ಪಾಂಡವರು ನಿನಗೆ ಸಹೋದರಾಗಬೇಕು ಕರ್ಣ. ಪರಮಾತ್ಮ, ನಾನು ಬಾಲ್ಯದಿಂದಲೂ ಬಹಳ ನೊಂದು ಬೆಂದಿರುವೆನು. ಈಗ ಈ ಸಂಶಯ ಎಂಬ ಕೂಪಕ್ಕೆ ತಳ್ಳಿ ಸಮರ ಪರಮಾತ್ಮ, ಕರ್ಣ, ನೀವು ಹೇಳುತ್ತಿರುವ ಮಾತುಗಳು ಆಶ್ಚರ್ಯವಾಗುತ್ತಿರುವುದಲ್ಲ. ಓಹೋ, ಮರೆತಿದ್ದೆ, ಇದು ಯುದ್ಧ ಕಾಲ. ನೀವಾದರೂ ಪಾಂಡವರ ಪಕ್ಷಪಾತಿಗಳು, ಅವರ ತಲೆ ಕಾಯಲು ಈ ರೀತಿ ನನ್ನನ್ನು ವಂಚಿಸುತ್ತಿರುವೆಯಾ ದೇವ? ನನ್ನ ಮಾತು ಸತ್ಯವೆಂದು ನಂಬು ಕರ್ಣ. ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನ ಕಂಡಾಗಲೆಲ್ಲ, ಪರಮಾತ್ಮ, ಈ ಕರ್ಣನಾರು, ಈತನನ್ನು ನೋಡಿದರೆ ನನಗೊಂದು ರೀತಿ ಮರುಕ ಉಂಟಾಗುವುದಲ್ಲ ಎಂದು ಪದೇ ಪದೇ ನನ್ನನ್ನು ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮದ ವೃತ್ತಾಂತವನ್ನು ಆಕೆಗೆ ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಬಲು ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸದೆ ಸಮಾಧಾನಪಡಿಸಿ ಕಳಿಸು ಕರ್ಣ. ಪರಮಾತ್ಮ,
ನಾನೀಗಲೇ ಬಾಲ್ಯದಿಂದಲೂ ಬಹಳ ನೊಂದು ಬೆಂದಿರುವೆನು. ಈಗ ಈ ಸಂಶಯ ಎಂಬ ಕೂಪಕ್ಕೆ ತಳ್ಳಿ ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಕೃಷ್ಣ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ, ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ಕರ್ಣ. ಪರಮಾತ್ಮ, ದೇವಾ ಶೋಧನೆ ಶಾಪ ಪಾಪಿಯಾದ ಪರಿತಾಪ ಕೀಡಾದ ದೇವಾ ಶೋಧನೆ ಕೇಳಿದು ಶಾಪ. ಪರಮಾತ್ಮ, ಬಹುದಿನ ನೊಂದ ಬಂಧುಗಳಾರಂದು ಬಹುದಿನ ನೊಂದ ಬಂಧುಗಳಾರಂದು ಇಂದು ವದನ ಅವನಿಂದ ಎಲ್ಲಿ ಬಂದ ಇಂದು ವದನ ಅವನಿಂದ ಎಲ್ಲಿ ಬಂದ ಬಂದ ವಿಮೋಚನ ಮಾರ್ಗವನರಿಯದ ಬಂದ ವಿಮೋಚನ ಮಾರ್ಗವನರಿಯದ ದೇವಾ ಶೋಧನೆ ಪರಿತಾಪ ತೀರಾದ ದೇವಾ ಶೋಧನೆ ಏನಿದು ಶಾಪ. ಪರಮಾತ್ಮ, ಜನ್ಮ ರಹಸ್ಯದ ಅಂತರವರಿತು ಜನುಮದಾತೆಯ ನಿರ್ದಯವರಿತು ಕೃಷ್ಣ. ಜನ್ಮ ರಹಸ್ಯದ ಅಂತರವರಿತು ಜನುಮದಾತೆಯ ನಿರ್ದಯವರಿತು ಜೀವಿಸಲೇ ಬರೆ ಸಹಜನ ಸಮಕೂಡಿ ವಾಸುದೇವ ಜೀವಿಸಲೇ ಬರೆ ಸಹಜನ ಸಮಕೂಡಿ ಪಾತಕಿ ಜೀವನ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆ ಏನಿದು ಶಾಪ ಪಾಪಿಯಾದ ಪರಿತಾಪ ಕೀಡಾದ ದೇವಾ ಶೋಧನೆ ಏನಿದು ಶಾಪ ಪರಮಾತ್ಮ, ಕರ್ಣ, ನೀವು ಹೇಳುತ್ತಿರುವ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ನೀಚ ಸೂತ ಈನ ಕುಲದವೊಂದು ಹೇಳಿಸುತ್ತಿರುವಲ್ಲ ವಾಸುದೇವ, ನಾನಿಂಥವನೆಂಬ ವಿಚಾರವು ಅವರಿಗೆ ತಿಳಿಯದೇ ದೇವಾ. ತಿಳಿಯದು ಕರ್ಣ, ನಿನ್ನ ವಿಚಾರವು ನಿನ್ನ ತಾಯಿಗೂ ಸಹ ತಿಳಿಯದು. ನಿನ್ನ ವಿಚಾರವು ನನಗೆ ಮತ್ತು ವಿದರನಿಗೆ ಮಾತ್ರ ತಿಳಿದಿರುವುದು. ನಿನ್ನ ತಾಯಿಯಾದ ಕುಂತಿದೇವಿಯು ಕನ್ನಿಕಾವಸ್ಥೆಯಲ್ಲಿರುವ ನಿನ್ನನ್ನು ನೋಡಿದಾಗಲೆಲ್ಲ ದೇವ ಈ ಕರ್ಣನಾರು, ಈತನನ್ನು ನೋಡಿದರೆ ನನಗೊಂದು ರೀತಿ ಮರುಕ ಉಂಟಾಗುವುದಲ್ಲ ಎಂದು ಪದೇ ಪದೇ ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ಆಕೆಗೆ ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಗಂಗಾತೀರಕ್ಕೆ ಬಲು ಸಂಭ್ರಮದಿಂದ ಬರುವಳು. ಆಕೆಯ ಮನಸ್ಸನ್ನು ನೋಯಿಸದೆ ಸಮಾಧಾನಪಡಿಸಿ ಕಳಿಸು ಕರ್ಣ. ಆಗಬಹುದು ದೇವ. ಕರ್ಣ, ನಿನಗೆ ಮಂಗಳವಾಗಲಿ.
ಈ ಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಹಾಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಸತ್ಯಸಂಧನಾದ ಧರ್ಮರಾಯನು ನನ್ನ ಸಹೋದರನೇ. ಸಾವಿರ ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ಸಕಲ ಸಂಪನ್ನ ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಪಾಂಡುರಾಜ, ಕುಂತಿದೇವಿ, ಮಾತೃದೇವಿಯರು ನನ್ನ ಜನಕ ಜನನಿಯರೇ. ಪರಶಿವನೊಡನೆ ಸರಿ ಸಮಾನವಾಗಿ ಹೋರಾಡಿ ಪಾಶುಪತವಂ ಪಡೆದು ದಶನಾಮಗಳಿಂದ ಕೂಡಿ ದಶ ದಿಕ್ಕುಗಳಿಗೆ ದಿಗಂತ ಕೀರ್ತಿ ಜ್ಯೋತಿಯಂತೆ ಬೆಳಗುತ್ತಿರುವ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಹೊಂದದ ನನ್ನ ಪರಮ ವೈರಿ ಎನಿಸಿದ ಅರ್ಜುನ, ನೀನು ನನ್ನ ಸಹೋದರನೇ. ಅಯ್ಯೋ ಪಾಪಿಕರಣ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ನಾನು ಶಪಥ ಮಾಡಿರುವನಲ್ಲೋ. ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಬಡಿವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ನಾನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ? ಅಯ್ಯೋ ಏ ವಿಧಿ, ನೀನೆಷ್ಟು ಕ್ರೂರಿ! ಯಾವ ಪಾಪದ ಪೂರ್ವ ಪಾಪದ ಫಲವಾಗಿ ಈ ಸೂತನೆಂಬ ಅಪವಾದದ ಆವೃತಕ್ಕೆ ಸಿಲುಕಿ ಈ ಚಿಕ್ಕದಾದ ದೇಹದಲ್ಲಿ ಅಪಾರವಾದ ಬೆಂಕಿಯನ್ನು ತುಂಬಿಟ್ಟುಕೊಳ್ಳಲು ಸಾಧ್ಯವೇ? ಅಯ್ಯೋ ದೇವಾ, ಬಂಧು ವರ್ಗದವರು ಯಾರೆಂಬುದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಬಂಧು ವರ್ಗದವರು ಇಂತಹವರೇ ಎಂದು ತಿಳಿದ ಬಳಿಕ ಅಯ್ಯೋ ಎಂತಹ ಉಭಯ ಸಂಕಟ ಪ್ರಾಪ್ತವಾಯಿತು, ಎಂತಹ ಉಭಯ ಸಂಕಟ ಪ್ರಾಪ್ತವಾಯಿತು. ಹೇ ಕರ್ಣ, ಪಾಂಡುಪುತ್ರನಾದ ನೀನು ಪಾಂಡುಕುಮಾರನನ್ನೇ ಕೊಲ್ಲಲು ನಿಂತಿರುವಿಯಲ್ಲೋ. ಛೇ ಪಾಪಿ! ಕೊಲ್ಲಲೇ ಪಾಂಡುಕುಮಾರರು, ಕೊಲ್ಲಲೇ ದುರದೋಳ್ ತೊಮ್ಮಂದಿರ ನಾವು ಕೊಲ್ಲುವುದೇ. ಕೊಲದ ಬಿಟ್ಟೊಡೆ, ಕೊಲದ ನಾವು ಬಿಟ್ಟೊಡೆ. ಕೌರವೇಂದ್ರ ಇದರೆಯೋ ಸುಖ ಸಂಪತ್ತಿನೆಂಬಾಳ್ಬನೆ. ಛಲದಿಯೂ ಪಾರ್ಥನ ರುಂಡವಂ ಧರಿಧೋ, ಛಲದಿಯು ಪಾರ್ಥನ ರುಂಡವಂ ಧರಿಧೋ. ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲಿಸಲಿಕ್ಕಾಗದೆ ಪಾರ್ಥನ ಘೋರ ಶರಕ್ಕೆ ನಾವು ತುತ್ತಾಗಲೇ ನಾವು ಸಾಯಲೇ. ಈ ದ್ರೌಪದಿ ಆಣೆಯಲ್ಲಿ ಇನ್ನು ಏನೇನೆಲ್ಲ ಬರೆದಿದೆ ಭಗವಂತ.
ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳಲ್ಲ? ಪಾಂಚಾಲಿ, ಏಕೆ? ಏನಾಯಿತು? ಶಾಂತೆ, 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 ವರಧೀರನಿಗೆ ವರ ಪತ್ನಿಯಾಗಿ ಮರಗುವೆ ಏಕೆನೆ? ಪಾಂಡುಪುತ್ರರ ಪತ್ನಿಯಾಗಿ ನೀನು, ಪಾಂಡುಪುತ್ರರ ಪತ್ನಿಯಾಗಿ ನೀನು ಕಂಡ ಚಿಂತೆಯಿಂದ, ಕಂಡ ಚಿಂತೆಯಿಂದ, ಕಡು ಕಷ್ಟದಿಂದ ಬಿಡು ಕೋಪವೇಕೆ ಕೋಮಲಾಂಗಿಯೇ, ಕಡು ಕಷ್ಟದಿಂದ ಬಿಡು ಕೋಪವೇಕೆ ಕೋಮಲಾಂಗಿಯೇ. ಕಾಂತೆ, ಕಾಂತೆ, ವರಧೀರನಿಗೆ ವರ ಪತ್ನಿಯಾಗಿ ಮರಗುವೆ ಏತಕ್ಕೆ, ಮರಗುವೆ ಏತಕ್ಕೆ, ಮರಗುವೆ ಏತಕ್ಕೆ? ದೇವಿ, ಏಕೆ ನಿಷ್ಕಾರಣವಾಗಿ ಅಳುತ್ತಿರುವೆ? ಏನಾಯಿತು? ಪ್ರಾಣೇಶ್ವರ, ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವುದು. ನೀವಾದರೂ ಪುರುಷರು, ಯಾರಾದರೂ ನಿಮ್ಮನ್ನು ಅಪಮಾನಪಡಿಸಿದರೆ ಅವರಿಗೆ ತಕ್ಕ ಪ್ರತಿಕಾರವನ್ನು ಮಾಡುವುದು. ಆದರೆ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ತಮ್ಮ ಆತ್ಮಗೌರವವನ್ನು ರಕ್ಷಿಸಿಕೊಳ್ಳಲು ಅನ್ಯರ ಆಶ್ರಯಿಸಬೇಕು. ಹೇ ವಿಧಾತ, ಈ ದ್ರೌಪದಿಯಾಣಿಯಲ್ಲಿ ಇನ್ನು ಏನೇನೆಲ್ಲ ಬರೆದಿರುವೆ ಭಗವಂತ, ಏನೇನೆಲ್ಲ ಬರೆದಿರುವೆ. ಅರವೇಣ ಪಾಂಚಾಲಿ, ಸ್ತ್ರೀಯರ ಪರಾಧೀನತೆಯು ನಮ್ಮ ಆರ್ಯ ಸಮಾಜದ ನಿಯಮ, ಭಗವಾನ್ ಸ್ವರೂಪಿಗಳಾದ ಋಷಿಗಳ ಆಜ್ಞೆ. ಕಟ್ಟಿಕೊಂಡ ಧರ್ಮ ಪತ್ನಿಯನ್ನು ಜೂಜಿನಲ್ಲಿ ಪಣವಾಗಿಡುವಂತೆ ಈ ಋಷಿಗಳು ಆಜ್ಞೆ ಮಾಡಿದರಲ್ಲವೇ? ಪತಿಗಳು ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನು ಒಂದು ದಿನದ ಅವಿವೇಕದಿಂದ ಈ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ. ಆದದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಹೀಗಾಗಿರುವೆ ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು ಪ್ರಿಯ, ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ನೀವಿಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದ್ರೆ ತಿಳಿಸುವೆನು ಪ್ರಿಯ. ಈ ದಿನ ನಾನು ದೇವಿಯ ದರ್ಶನಕ್ಕೆಂದು ಹಸ್ತಿನಾಂಬಿಯ ಮಂದಿರಕ್ಕೆ ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನ ಪ್ರಿಯ ಪತ್ನಿಯಾದ ಭಾನುಮತಿಯೂ ಸಹ ಬಂದಿದ್ದಳು ಸ್ವಾಮಿ. ಇನ್ನೇನು ದೂತನು ಸಂಧಿಗಾಗಿ 5 ಗ್ರಾಮಗಳನ್ನು ಬೇಡಲು ಹೊರಟಿರುವನು. ಇಷ್ಟರಲ್ಲಿಯೇ ಸಂಧಿ ಆಗುವುದು. ಈಗಲಾದರೂ ಏನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟುವೆ ಅಷ್ಟೇ ಎಂದು ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ. ಏನು ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಶವು ನಿಶ್ಚಯವಾಯಿತು. ಅದಿರಲಿ ದೇವಿ, ರಾಯಭಾರಕ್ಕೆ ಯಾರು ಯಾರು ಹೋಗಿರುವರು? ಮತ್ತಿನ್ಯಾರು? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಏನೋ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾಗಿರುವ ಯಾದವ ಎದುರು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದಲೇ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ನಾನು ಭಾವಿಸಿದ್ದೆ. ಅದಿರಲಿ ಪಾಂಚಾಲಿ, ಭಾನುಮತಿಗೆ ನೀನು ಏನೆಂದು ಉತ್ತರ ಕೊಟ್ಟೆ? ಎಷ್ಟೇ ಆಗಲಿ ನಾನು ನಿಮ್ಮ ಪ್ರಿಯ ಪತ್ನಿ ಅಲ್ಲವೇ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರು ಪ್ರಿಯ. ಅದೇ ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚುವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಬು ಪಾಂಚಾಲಿ, ಬಾಬು, ಚಮತ್ಕಾರವಾದ ಉತ್ತರ. ಜಾಣೆ ಮುದ್ದಾಡುವೆನು ಬಾರೆ, ಜಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಜಾಣೆ ಮುದ್ದಾಡುವೆನು ಬಾರೆ.
ಕುರುಕುಲ ಅದಮರ ಕೆಣಕುತ್ತೆ ರಣದೊಳ್ ಕುರುವಂಶವನ್ನೇ ನಾಶವಗೈವೆ. ಹೌದು ಸ್ವಾಮಿ. ಕುರುಕುಲ ಅದಮರ ಕೆಣಕುತ್ತೆ ರಣದೊಳ್ ಕುರುವಂಶವನ್ನೇ ನಾಶವಗೈವೆ. ಸ್ವಾಮಿ ದುರುಳ ದುಶಾಸನ ಒಡಲನ್ನು ಬಗೆದು ದೇವಿ ಪ್ರಾಣೇಶ್ವರ ದುರುಳ ದುಶಾಸನ ಒಡಲನ್ನು ಬಗೆದು ರಣದೊಳು ಗೌರವ ಶಿರವನ್ನು ಕಡೆವೆ ಜಾಣೆ ಮುದ್ದಾಡುವೆನು ಬಾರಿ. ಏ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ ಜಾಣೆ ಮುದ್ದಾಡುವೆನು ಬಾರಿ. ಸಭೆಯ ಪರಿಭವವ ಮರೆತಿ ಹನೇನೆ ಸಭೆಯ ಪರಿಭವವ ಮರೆತಿ ಹನೇನೆ ಗೈದ ಶಪಥವನ್ನು ಮರೆಯುವೆನೇನೆ. ಸ್ವಾಮಿ ಸಭೆಯ ಪರಿಭವವ ಮರೆಯುವೆನೇನೆ ಗೈದ ಶಪಥವನ್ನು ಮರೆತಿ ಹನೇನೆ. ಚಿಂತಿಸುವೆ ತಗೆ ಧ್ರುಪದ ಕುಮರಿಯೇ ಚಿಂತಿಸುವೆ ತಗೆ ಧ್ರುಪದ ಕುಮರಿಯೇ ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ. ಜಾಣೆ ಬಲು ಜಾಣೆ ನನ್ನ ಜಾಣೆ ಮುದ್ದಾಡುವೆನು ಬಾರಿ. ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ ಜಾಣೆ ನನ್ನ ಜಾಣೆ ಬಲು ಜಾಣೆ ಮುದ್ದಾಡುವೆನು ಬಾರೆ. ಪ್ರಾಣೇಶ್ವರ ನೀನು ನಮ್ಮ ಸಂಗಡ ಕದನವಾಡುವುದರಲ್ಲೇ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ಭಾವಿಸಿದ್ದೆ. ಸ್ವಾಮಿ ಸಮಯವಿದೆ ಶೃಂಗಾರಕ್ಕೆ ಬೇಗ. ಪ್ರಾಣೇಶ್ವರ ಸಮಯವಿದೆ ಶೃಂಗಾರಕ್ಕೆ ಬೇಗ. ಸಮಯವಿದೆ ಶೃಂಗಾರಕ್ಕೆ ಬೇಗ. ಪ್ರಮತಿಯ ಮನಕ್ಕೆ ತದಿರಿ ರಾಮ. ಭ್ರಮತೆಯ ಮನಕ್ಕೆ ತದಿರಿ ರಾಮ. ಸಮಯವಿದೆ ದೇವಿ ಆಗ ಹೌದು ಯಾವಾಗ ಕೌರವನ ಶಿರಸ್ಸನ್ನು ಛೇದಿಸಿದಾಗ ಆಗಬಹುದು. ಚೆಲ್ಲುತ್ತ ಸೇರುವೆ. ಆಹಾ ಕಾಂತೆಯನಿ. ಹೌದು ದೇವಿ ಚೆಲ್ಲುತ್ತ ಸೇರುವೆ. ಸಮಯವಿದೆ ಶೃಂಗಾರಕ್ಕೆ ಬೇಗ. ಸಮಯವಿದೆ ಶೃಂಗಾರಕ್ಕೆ ಬೇಗ. ಭ್ರಮತೆಯ ಮನಕ್ಕೆ ತದಿರಿ ರಾಮ. ಭ್ರಮತೆಯ ಮನಕ್ಕೆ ತದಿರಿ ರಾಮ. ಸಮಯವೇ
ಪ್ರಾಣೇಶ್ವರ, ಹೌದು. ಹಿಂದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶ ರಾಶಿಯನ್ನು ಕಂಡು ಕುರುಕುಲ ಅಂತಕ ಕರಾಳ ರಾತ್ರಿ ಎಂದು ಸಂಬೋಧಿಸಿ ಇನ್ನು ಏನೇನೋ ಹೇಳಿದ್ರಿ. ಪುನಃ ನನ್ನ ಬಾಯಿಂದ ಅಪ್ರತಿಜ್ಞ ವಾಕ್ಯಗಳನ್ನು ಕೇಳಲು ಇಚ್ಛಿಸುತ್ತಿರುವೆ ದೇವಿ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ಭೀಮಸೇನ. ಬರೀ ಹೇಳುವುದು ಮಾತ್ರವಲ್ಲ ಸ್ವಾಮಿ, ನುಡಿದಂತೆ ಮಾಡಬೇಕೆ ನನ್ನ ಇಚ್ಛೆ. ಬರೀ ಇಚ್ಛಿಸಿದರೆ ಏನಾಗುವುದು? ನೀವೆಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲ. ನನ್ನನ್ನು ಕೇಳಿಸಬೇಡ ದೇವಿ. ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಬಹಳ ಆತುರದಿಂದ ಕಾಯುತ್ತಿದ್ದೇನೆ. ಧರ್ಮ ಪಾರಾಯಣನಾದ ಯುಧಿಷ್ಠರನು ಆ ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಕೌರವರ ಬಾಳುಗೆಡಿಸುವೆ ತಾಳು ತಾಳು ನೀ ಶುಭಮತಿಯೇ. ಕೌರವರ ಬಾಳುಗೆಡಿಸುವೆ ತಾಳು ತಾಳು ನೀ ಶುಭಮತಿಯೇ. ಸೈಸೆ ಈ ಪರಿಯನು ದುರದಳ, ಸೈಸೆ ಈ ಪರಿಯನು. ದುರುಳ ಕೌರವರ ಸಿಗಿಲು ಬಿಡುವೆನು ಕಾಂತೆ. ದುರದೊಳೀಗಲೇ ಕುರುಕುಲವನ್ನು ಸದೆ ಬಡಿಯುವನು ಕಾಂತೆ. ದುರುಳ ಕೌರವರ ಸೀಳಿ ಬಿಡುವೆನು, ದುರುಳ ಕೌರವರ ಸೀಳಿ ಬಿಡುವೆನು. ಸೈಸೆ ಈ ಪರಿಯನು ದುರದಳ, ಸೈಸೆ ಈ ಪರಿಯನು. ಚಚ ನೋಡೋಣ. ಆಗಲೇ ಭೀಮಸೇನನು ಸಂಧ್ಯಾ ಪ್ರಸಂಗವನ್ನು ತಿಳಿದು ಹೇಗೆ ಕೆರಳಿದ ಸಿಂಹದಂತೆ ಆರ್ಭಟಿಸುತ್ತಿರುವನು. ಆತನ ಕೋಪವನ್ನು ಸಮಾಧಾನ ಪಡಿಸಲು ನಿಮ್ಮನ್ನು ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿ ಮೂಲ ಕಾರಣಗಳೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಕೌರವರೊಡನೆ ಯುದ್ಧಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದೇ ನನಗೆ ಅಸಾಧ್ಯವಾಗಿರುವುದು. ಶಾಂತರಾಗಿ ಸೌಖ್ಯದಿಂದ ನಂದ ಪೊಂದಿರೈ. ಶಾಂತರಾಗಿ ಸೌಖ್ಯದಿಂದ ನಂದ ಪೊಂದಿರೈ. ಹೌದಾ ಭೀಮಸೇನ? ನಡೆ ನುಡಿಯೋ ಜನರ ಸೋಲಿದೆ, ನಡೆ ನುಡಿಯೋ ಜನರ ಸೋಲಿಸಿ ನಂಬಿ ಬಾಳಿರಯ್ಯ ನೀವು. ಶಾಂತರಾಗಿ ಸೌಖ್ಯದಿಂದ ನಂದ ಪೊಂದಿರೇ. ಮತ್ಸರ ಕ್ರೋಧಗಳಿಗೆ ಮನವಾನಿಯಾದೆ, ಮತ್ಸರ ಕ್ರೋಧಗಳಿಗೆ ಮನವಾನಿಯಾದೆ. ಸತ್ಯವನ್ನು ಎಡಬಿಡದೆ, ಸತ್ಯವನ್ನು ಎಡಬಿಡದೆ ನಂಬಿ ಬಾಳಿರಯ್ಯ ನೀವು. ಶಾಂತರಾಗಿ ಸೌಖ್ಯದಿಂದ ನಂದ ಪೊಂದಿರೈ. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವಾಯ್ತಮ್ಮ, ಶಾಂತನಾಗು. ಪಾಂಚಾಲಿ ಶಾಂತಾಳಾಗೆ ಕಾಂತಾಮಣಿ ಸ್ವಾಮಿ, ಲಲ್ಲನ ಮಣಿಯೇ ಶಾಂತಾಳಾಗೆ ಕಾಂತಾಮಣಿ. ದುರ್ತ ಬೇಡ ನೀನು ತಾಳೆ. ಸ್ವಾಮಿ, ದುಡುಕ ಬೇಡ ನೀನು ಶಾಂತಿಯೋ
ಕೋಮಲಾಂಗಿಯನ್ನು ಕೋಪವೇಕೆ ನಿನಗೆ ಹರ್ಷದಿಂದಲೇ ಬೇಕಾ ಹರ್ಷದಿಂದಲೇ ಮಣಿ ಗುಣವೇ ಲಲನ ಮಣಿ ಶಾಂತಾಳಾಗೆ ಕಾಂತ ಮಣಿ ಆ ಪಾಂಚಾಲಿ ಪಾಂಚಾಲಿ ಸಮಾಚಾರವೇನು? ಅಣ್ಣನೇಕೆ ಈ ರೀತಿ ಕೋಪಗೊಂಡಿರುವ? ಅದೇಕೆ ಸ್ವಾಮಿ, ಈ ಬಿರುಗೂದಲು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡುವುದಿಲ್ಲವೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರುವೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಈ ದಿನ ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ಹೇಳಬೇಕಿದ್ದೆನು. ಈಗ ಈ ಎಲ್ಲರ ಮುಂದೆ ಹೇಳುವೆನು, ಕೇಳಿ. ಈ ಸಂಧಿಯು ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತವು ಪಾಂಡವರ ಕಳಂಕವೆಂದು ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿಯಾಚನೆ ಮಾಡುವುದು. ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸತ್ಯವಾಗಬಹುದು. ಆದರೆ ಈ ದಾಸ್ಯ ವೃತ್ತವನ್ನು ಪಾಂಡವರ ಕಳಂಕವೆಂದೇ ಭಾವಿಸುವೆನು. ಯುದ್ಧಕ್ಕಾಗಲಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಈ ವೇಳೆ ಗುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತರಿಂದ ಸಂಧಿ ಯೋಜನೆಯಲ್ಲಿ ತೊಡಗಿರಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಬಿಡು ಕೋಪವಾಗದೆ ಅನುಜ, ಬಿಡು ಕೋಪವಾಗದೆ, ಬಿಡು ಕೋಪವಾಗದೆ ಅನುಜ, ಬಿಡು ಕೋಪವಾಗದೆ. ಸಹೋದರ ಭೀಮಸೇನ, ದುಡುಕಿ ಸಮರ ಬಯಸುವುದನುಚಿತ, ದುಡುಕಿ ಸಮರ ಬಯಸುವುದನುಚಿತ. ಬಿಡು ಕೋಪವಾಗದೆ ಅನುಜ, ಬಿಡು ಕೋಪವಾಗದೆ. ಪಾಂಚಾಲಿ, ಬಡದಿ ಪಾಂಚಾಲಿಯ ಬಿಡು ಮುಡಿದ ಪವು, ಬಡದಿ ಪಾಂಚಾಲಿಯ ಬಿಡು ಮುಡಿದ ಪವು. ಕುರು ಸಂಜಾತರ ನರಳಿಸದಿರುವುದೇ. ದ್ರೌಪದಿ, ಗುರು ಸಂಜಾತರ ನರಳಿಸದಿರುವುದೇ. ಕಾಳಿಯರು ಮುಂದೆ ಬಾಳಿಯರು ಎಂಬ
ಹಿರಿಯರು ಮುಂದೆ ಬಾಳಿಯರು ಎಂಬ ಹಿರಿಯರ ವಾಣೆಯು ಮೆರೆಯುವುದನು ತಿಂದ. ಹಿರಿಯರ ವಾಣೆಯು ಮೆರೆಯುವುದನು ತಿಂದ. ಬಿಡುಕೋಪವ ಮನದಿ ಅನುಯ ಬಿಡುಕೋಪವ ಮನದಿ. ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ. ಶಾಂತನಾಗು. ಕೋಪ ಮಾಡಬೇಡಣ್ಣ. ಧರ್ಮಜನು ನಮಗಿಂತ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ನಾವೀ ಯುದ್ಧವನ್ನು ಪ್ರಾರಂಭಿಸುವುದು ನಮಗೇನುಚಿತ. ಏನು ಹೇಳಿದೆ ಪಾಂಚಾಲಿ? ಧರ್ಮ ಧರ್ಮ ಎಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆತಿರುವುದು ನಿಮಗೆ ಉಚಿತವಲ್ಲವೇ? ದ್ರೌಪದಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂತಹ ಘೋರ ಕರ್ಮ ಎಂಬುದನ್ನು ನೀನು ತಿಳಿದಿಲ್ಲ. ನಾವುಗಳು ಅಭಿಮಾನಕ್ಕಾಗಿ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ಆರ್ಥಿಕಕ್ಕಾಗಿ ನಾವೇ ದುಃಖಿಸಬೇಕಾಗಿರುವುದು. ಅದಕ್ಕಾಗಿ ನಾನು ಹೆದರಿ ಸರ್ವ ಪ್ರಯತ್ನವನ್ನೂ ಮಾಡುತ್ತಿರುವೆನು. ರಾಜೇಂದ್ರ, ಪಾಂಚಾಲಿ, ದೌಮ್ಯರನ್ನು ಸಂಧಿಗಾಗಿ ಕಳಿಸಲು ಮದುವೆಯ ಔತಣವಲ್ಲ ಎಂದು ಹೇಳಿ ಕಳಿಸಿದ ಆ ಕೌರವ ಅದರ ಪರಿಜ್ಞಾನ ಇಲ್ಲದೆ ಹೋಯಿತೆ. ಪುನಃ ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಸಂಧಿಗಾಗಿ ಕಳಿಸಿದ್ರಲ್ಲ ಎಂಬ ಚಿಂತೆ ಆಗಿದೆ. ಇದೇನಿದು ಕೋಲಾಹಲ? ಸ್ಥಿರವಿಲ್ಲ ರಾಜಭೋಗವೋ, ಸಾಕು ಸುಮ್ಮನೆ. ಸ್ಥಿರವಿಲ್ಲ ರಾಜಭೋಗವೋ, ದರೆಯೋಲ ಅಪಕೀರ್ತಿ ಪಡೆದು ಜೀವಿಸಬಹುದೇ. ದರೆಯೋಲ್ ಕಿರಿದಾದರು, ದರೆಯೋಲ್ ಕಿರಿದಾದರು, ಅರಣವನಿಗೆ ಕಾಪಾಡುವುದು ಸತ್ಯ. ದ್ರೌಪದಿ, ಸ್ವಾಮಿ, ರಾಜಭೋಗವು ಸ್ಥಿರವಾದುದಲ್ಲಿ ನೀನು ಸುಮ್ಮನಿರು. ದೈವ ವಿಲಾಸವಿದ್ದಂತಾಗಲಿ. ಏನು ಈ ಕೋಲಾಹಲ? ಇದೇನಿದು ಯದುಪತಿಯು ಕೋಲಾಹಲ? ಬರುವಂತಿದೆಯಲ್ಲ. ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧಿಯ ಫಲಾಫಲಗಳಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ನಿಮ್ಮ ಪೌರುಷದ ವರ್ತನೆಯ ಫಲಗಳನ್ನು ನೀವೇ ಮುಗಿಸಿರಿ. ಮಾಡಿದ ಪ್ರತಿಜ್ಞೆಯಂತೆ ನಡೆದುಕೊಳ್ಳುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಸ್ವಾಮಿ, ಸ್ವಲ್ಪ ನಿಲ್ಲಿ. ಅದು ಯದುಪತಿಯ ನಗನಗುತ್ತ ಇತ್ತ ಕಡೆ ಬರುತ್ತಿರುವರು. ಆತನಿಂದ ರಾಜ್ಯಸಭೆಯ ವರ್ತಮಾನ ತಿಳಿದು ಬಳಿಕ ನಿಮ್ಮಿಷ್ಟದಂತೆ ನೀವು ನಡೆದುಕೊಳ್ಳುವಿರಂತೆ. ಈ ತಂಗಿಯ ಪ್ರಣಾಮಗಳನ್ನು ಸ್ವೀಕರಿಸೋಣ. ತಂಗಿ, ನಿನಗೆ ಮಂಗಳವಾಗಲಿ. ಪರಮಾತ್ಮ, ಈ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ವಿಜಯಶಾಲಿಯಾಗು ಧರ್ಮನಂದನ. ವಾಸುದೇವ, ಇದೋ ಈ ಭೀಮನ ಅನಂತ ವಂದನೆಗಳು. ಭೀಮಸೇನ, ನಿನಗೂ ಮಂಗಳವಾಗಲಿ. ಸ್ವಾಮಿ, ಹೋದ ಹೋದ ಕಾರ್ಯವು ಏನಾಯಿತು? ಹೋದವರಾರು ಶ್ರೀಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಭೀಷ್ಮಾದಿಗಳು ಬಹು ವಿಧವಾಗಿ ನನ್ನನ್ನು ಸನ್ಮಾನಿಸಿದರು. ಸಂಧಿಯ ವಿಚಾರವು ನಡೆಯಿತಷ್ಟೇ. ಓಹೋ, ನಡೆಯಿತು. ಪಾಂಚಾಲಿ, ಹೆಣ್ಣಿಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆ ಅಂತ ಅವರ ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಸ್ವಲ್ಪ ನಿಲ್ಲಿ ಸ್ವಾಮಿ. ನಮ್ಮಣ್ಣನ ಮಾತುಗಳೆಲ್ಲವೂ ಮುಗಿದ ನಂತರ ನಿಮ್ಮ ಅಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆಯೂ ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನನ್ನನ್ನು ತಡೆಯಲಾರರು ಪಿಡಿಪತಿ. ಈ ನಿನ್ನ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಆಜ್ಞೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಯಿತೆ. ನಾನು ಹೋಗಿತ್ತು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತ ವಾಸದಿಂದ ಅರ್ಜುನನ ಕೈಗೆ ಒಳಗಳನ್ನು ತೊಟ್ಟನು. ಈ ಸಂಧಿಯ ನೆಪದಲ್ಲಿ ನಮ್ಮೆಲ್ಲರಿಗೂ ಸೀರೆಯನ್ನು ಉಡಿಸಲು ಪ್ರಯತ್ನಿಸುತ್ತಿರುವೆಯಾ? ಯಾದವಾಗ್ರಣಿ, ಈ ಪಾಂಡುಪುತ್ರರ ಮೇಲೆ ನಿನಗೆ ಏಕೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ಇಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯ ಎಂದು ನಾನು ಹೇಳಲಿಲ್ಲವೇ?
ಸ್ವಾಭಿಮಾನ ಶೂನ್ಯವಾದ ಈ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆಂತಹ ಸಂಬಂಧ ಇರುವುದು ಅತ್ಯಂತ ನಿಕಟವಾದ ಸಂಬಂಧವೇ ಇರುವುದು. ಪರಮಾತ್ಮ ಮುಂದೇನಾಯ್ತು? ಕೃಷ್ಣ ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು ಒಪ್ಪಿದರು. ಆ ದುರ್ಯೋಧನ ಭೀಮ ಆತನೂ ಸಹ. ಇಂದು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿನ್ನ ಇಚ್ಛೆಯಾಯಿತು. ಸಾಧಿಸಿದೆ, ಅದನ್ನು ಬಹಳ ಚೆನ್ನಾಗಿ ಸಾಧಿಸಿದೆ. ಅಗ್ರಜ ಧನಂಜಯ, ನಿಮ್ಮ ಪೌರುಷದ ಫಲಗಳನ್ನು ನೀವೇ ಭುಂಜಿಸಿರಿ. ಅದರಲ್ಲಿ ಈ ಭೀಮನಿಗೆ ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಾಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವೆನು. ಭೀಮ ನಿಲ್ಲಯ್ಯ, ನೀನು ನಿಜವಾಗಿ ಹಿಡಿಂಬಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಸೊಮ್ಮನೆ ಕಾಣಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು ಒಪ್ಪದು ಒಪ್ಪದು. ನಿನಗೊಪ್ಪುವ ಒಂದು ವಿಚಾರವಿರುವುದು. ಆ ದುರ್ಯೋಧನ ನಿನಗೊಂದು ಸಂದೇಶವನ್ನು ಕಳಿಸಿರುವನು. ದುರ್ಯೋಧನನ ಸಂದೇಶ? ಹಾಗಾದರೆ ನಿನ್ನ ಉದ್ದೇಶ ಸಂಧಿಯಲ್ಲ. ಏನದು ಆ ಉದ್ದೇಶ? ಹೇಳು ಕೃಷ್ಣ, ಏನದು? ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಲ್ಲಿಯೇ ಹೇಳಿಬಿಡು. ಇಲ್ಲ ಇಲ್ಲ, ನೀನು ಕುಳಿತುಕೊಳ್ಳದೆ ಹೊರತು ನಾನು ಹೇಳುವುದಿಲ್ಲ. ಕೃಷ್ಣ, ಈ ಪರಿಹಾಸ ಬೇಕೆ? ಪರಿಹಾಸ ಅಲ್ಲಯ್ಯ, ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ಈ ನಿನ್ನ ಗದೆಯನ್ನು ಕ್ಷಣಕಾಲ ದೂರವಿಟ್ಟು ನನ್ನ ಪಾರ್ಶ್ವದಲ್ಲಿ ಹೀಗೆ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನೇ ತಿಳಿಸುವೆನು. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಭೀಮ ಬಿಡಯ್ಯ ಬಿಡಯ್ಯ, ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಬಿಡಯ್ಯ. ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದು ಆಗಲಿ. ಹಾಗಾದ್ರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ ಕೃಷ್ಣ. ಅರ್ಜುನ, ಈ ಗದೆಯನ್ನು ಕ್ಷಣ ಕಾಲ ಹಿಡಿದಿರು. ಭೀಮ ಬಿಡಯ್ಯ ಬಿಡಯ್ಯ. ಭೀಮ ತಂಗಿ ಸಮೀಪಕ್ಕೆ ಬಾ. ಅಣ್ಣ, ನಾನು ಹೇಳುವಂತೆ ಕೇಳಬೇಕು ಕಂಡಯ್ಯ. ನಿನ್ನ ಮಾತನ್ನೆಂದಾದರೂ ನಾನು ಮೀರಿರುವೆನೇನು? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯವೇ? ಪರಿಹಾಸ ಅಲ್ಲ ಸಹೋದರಿ, ನೀನು ಶತ್ರುಗಳ ಎಡಮುಡಿಯನ್ನು ಬಿಡಿಸುವುದರಲ್ಲಿ ಮಹಾಪಂಡಿತೆಯಂತೆ. ಹಾಗೆಯೇ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ ಎಂದು. ಬಿಡು ಚಿಂತೆಯ ತಂಗಿ ಭಯವೇದಕ್ಕೆ, ಬಿಡು ಚಿಂತೆಯ ತಂಗಿ ಭಯವೇದಕ್ಕೆ, ನೆನದಲ್ಲಿ ನಾ ಬರುವೆ ಪರಿತಾಪಕ್ಕೆ. ನೆನದಲ್ಲಿ ನಾ ಬರುವೆ ಪರಿತಾಪಕ್ಕೆ, ಬಿಡು ಚಿಂತೆಯ ತಂಗಿ ಭಯವೇದಕ್ಕೆ. ಸಭೆಯಲ್ಲಿ ಮಾಡಿಸಿದ ಅವಮಾನಕ್ಕೆ, ಸಭೆಯಲ್ಲಿ ಮಾಡಿಸಿದ ಅಪಮಾನಕ್ಕೆ, ಬಲಿ ಕೊಡುವೆ ಕೌರವನ ರಣರಂಗಕ್ಕೆ, ಬಲಿ ಕೊಡುವೆ ಕೌರವನ ರಣರಂಗಕ್ಕೆ. ಎಂದೆಂದು ಉಳಿವಿಲ್ಲ ಕುರುವಂಶಕ್ಕೆ, ಎಂದೆಂದು ಉಳಿವಿಲ್ಲ ಕುರುವಂಶಕ್ಕೆ, ಬಲಿ ಕೊಡುವೆ ಕೌರವನ ರಣರಂಗಕ್ಕೆ, ರಣರಂಗಕ್ಕೆ, ರಣರಂಗಕ್ಕೆ. ತಂಗಿ, ನೀನು ಶತ್ರುಗಳ ಎಡಮುಡಿಯನ್ನು ಬಿಡಿಸುವುದರಲ್ಲಿ ಮಹಾಪಂಡಿತೆಯಂತೆ. ಹಾಗೆಯೇ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡುವೆನೆಂದು. ಭೀಮಸೇನ, ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನ ಅಪೇಕ್ಷೆಯಂತೆ ನನ್ನ ಕರಗಳನ್ನು ಬಂಧಿಸು.
ಎಲ್ಲರೂ ಕೇಳಿರಿ. ಭೀಮನನ್ನು ಬಂಧಿಸಿರುವ ಈ ಹಗ್ಗವು ಇಂದು ರಾಜ್ಯಸಭೆಯಲ್ಲಿ ನನ್ನ ಅಂಗಗಳನ್ನು ಬಂಧಿಸಲು ಏನು ಹೇಳಿದ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಯತ್ನಿಸಿದರೆ ಯಾರು ಯಾರು ಆ ದುರಾತ್ಮರು? ದುರಾಭಿಮಾನಿಯಾದ ದುರ್ಯೋಧನು ಆಜ್ಞೆ ಮಾಡಿದನು. ಆತನ ತಮ್ಮ ದುಶ್ಯಾಸನು ಈ ಕಾರ್ಯವನ್ನು ನೆರವೇರಿಸಿದನು. ಇಂತಹ ಕಾರ್ಯವು ಮತ್ತಾರಿಗೆ ಮಾಡಲು ಸಾಧ್ಯವಿಲ್ಲ. ಬೆಚ್ಚ ನನ್ನ ಕರಗಳನ್ನು. ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಾಭಿಮಾನವು ಶಿಖರವನ್ನು ಮುಟ್ಟಿದೆ. ನಮ್ಮ ಪಾಂಡವರ ರಾಜಭಾರಿಯಾದ ಕೃಷ್ಣನನ್ನು ಯಾದವಾತ್ರಿಯನ್ನು ಆ ಕೌರವ ಕುನ್ನಿಗಳು ಹೀಗೆ ಅಪಹಾಸ್ಯ ಮಾಡಿದರೆ ಅಗ್ರಜ ಧನಂಜಯ ನೀವೇಗ ಸುಮ್ಮನಿರುವಿರಿ. ನಿಮ್ಮಲ್ಲಿ ಶ್ರದ್ಧೆಯ ರಕ್ತವು ಹರಿಯುತ್ತಿರಲವೇ? ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. ನುಡಿದ ಕೌರವನ ನುಡಿದ ಕೌರವನ ಕಡೆಗೂ ಯುದ್ಧವಾಗಲಿದೆ ಕೊಡೆ ನಾನು ರಾಜ. ಮಾರು ಭೂಮಿಯನ್ನು ಕೊಡಲು ಅವನು ಸಮ್ಮತಿಸಲಿಲ್ಲ. ಅದನ್ನು ನೀವು ಪಡೆದುಕೊಳ್ಳಬೇಕಾದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಆಶ್ರಯದಲ್ಲಿ, ವೀರ ರಥಿಕರ ಘೋಷದಲ್ಲಿ. ವಾಸುದೇವ, ಈ ಸಂದೇಶಕ್ಕೆ ನಮಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವೂ ವಿಫಲವಾಗಿ ಮಾಡಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಕೃಷ್ಣ, ನೀನು ಎಲ್ಲ ತಿಳಿದಿರುವೆ. ನಾನು ಈ ಯುದ್ಧವನ್ನು ಅಪೇಕ್ಷಿಸಿದವನಲ್ಲ, ಸಂಧಿಗಾಗಿ ಸರ್ವ ಪ್ರಯತ್ನವನ್ನೂ ಮಾಡಿದ್ದೇನೆಂದು. ಅಣ್ಣ, ಹಿಂದೆ ಹೊರಗಿನ ಮನೆಯಲ್ಲಿ ಮಾಡಿದ ಕಾಯದಿಂದ ನಮ್ಮ ವಂಶವೇ ಉಳಿಯುತ್ತಿರಲಿಲ್ಲ. ಅದು ಅಲ್ಲದೆ ಪಾಂಚಾಲಿಯ ಮಾನಭಂಗವನ್ನು ನಮ್ಮೆಲ್ಲರ ಸಮ್ಮುಖದಲ್ಲಿ ಮಾಡಿದನು. ಅದನ್ನು ನೀನು ನಿನ್ನ ಕಣ್ಣಾರೆ ನೋಡಿರುವೆ. ಈಗಲೂ ನಿನ್ನ ಧರ್ಮವನ್ನು ಬಿಡುವಂತಿಲ್ಲವೋ? ಅರ್ಜುನ, ನಿನ್ನ ಮಾತುಗಳು ನನಗೆ ಒಪ್ಪಿದವು. ಈ ಕರಗಳನ್ನು ಬಿಚ್ಚುವುದಿಲ್ಲವೇ? ಪಾಂಚಾಲಿ, ನೀನಾದರೂ ಈ ಕರಗಳನ್ನು ಬಿಚ್ಚು. ಆಹಾ, ಎಷ್ಟೇ ಆದರೂ ಅಣ್ಣನ ಆಜ್ಞಾಧಾರಕಳು. ಇರಲಿ ಅಗ್ರಜ, ನಿನ್ನನ್ನು ಕೇಳುವುದೇ ಬೇಕಿಲ್ಲ, ಬಿಡು. ನಾನೇ ಬಿಚ್ಚಿಕೊಳ್ಳುವೆನು. ಎಲ್ಲಿ ನನ್ನ ಗದೆ? ಎಲ್ಲರೂ ಕೇಳಿರಿ ಈ ಭೀಮನ ಪ್ರತಿಜ್ಞೆಯನ್ನು. ಅಂದು ದುರ್ಯೋಧನನ ಒಡ್ಡೋಲಗದಲ್ಲಿ ನಮ್ಮ ಕಾರ್ಯ ಪರಮಾವಧಿಯನ್ನು ಮುಟ್ಟಿದಾಗ ದುಶ್ಯಾಸನದಿಂದ ಕಣ್ಣೀರಿಡುತ್ತಾ ರಕ್ತ ಕೇಸರಿಯಾಗಿ ರಾಜನಂದಿನಿಯ ಸಮ್ಮುಖದಲ್ಲಿ
ನಾನು ಈ ಪ್ರತಿಜ್ಞೆಯನ್ನು ಮಾಡುತ್ತಿರುವೆನು. ಸಪ್ತ ದ್ವೀಪ ಪರಿವೃತ್ತವಾದ ಭೂಮಂಡಲವೇ ತೆಲಕಳಗಾದರೂ ಸರಿ, ಗಗನವು ಜಾರಿ ಸೂರ್ಯ ಚಂದ್ರಾದಿಗಳ ಗೆರೆಗಳು ಇನ್ನು ಮುಂದಾದರೂ ಗಗನವು ಜಾರಿ ಭೂಮಿಗೆ ಬಿದ್ದರೂ ಸರಿಯೇ, ಭೂಮಿಯು ಪಾತಾಳ ಸೇರಿದರೂ ಸರಿಯೇ, ಆ ದುರ್ಗಾರನ ರಾಜ ಕಿರೀಟವನ್ನು ದರನೆ ಎಳೆದು ತಂದು ನನ್ನ ಎಡಗಾಲಿನಿಂದ ಒಂದು ಆ ದೋಷಿ ದುಶ್ಯಾಸನ ಒಣಲ ಬಗೆದು ರಕ್ತಪಾನ ಮಾಡಿ ದ್ರೌಪದಿಯ ಈ ಬಿರುಮುಡಿಯನ್ನು ಕಟ್ಟುವೆನು. ಇದೇ ಈ ಭೀಮನ ಪ್ರತಿಜ್ಞೆ. ಈ ಪ್ರತಿಜ್ಞೆಯನ್ನು ಮೀರಿದರೆ ನನಗೆ ಘೋರವಾದ ನರಕವೇ ಪ್ರಾಪ್ತಿಯಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ನಿನ್ನ ಅಭಿಷ್ಟವು ಫಲಿಸಲಿ. ನಾನಿನ್ನು ಬರುತ್ತೇನೆ.